नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। खबर हुबली आनंद नगर की है, जहां पैसे वापस मांगने पर एक युवक को उसके दोस्त ने चाकू मार दिया। बता दें कि मोहम्मद ने अपने दोस्त असलम को 500 रुपए उधार दिए थे, जिसको लौटाने के लिए उसने मोहम्मद को वॉलीबॉल मैदान में बुलाया, जहां दोनों के बीच झगड़ा हो गया, जिसमें असलम के अन्य दोस्तों ने उसे घेर लिया और चाकू से मोहम्मद पर हमला किया और उसकी पीठ और सीने पर चाकू से वार किया, जिससे वो गंभीर रूप से घायल हो गया। जिसके बाद मोहम्मद को इलाज के लिए KMCRI में भर्ती कराया गया। पुरानी हुबली थाना पुलिस ने मामला दर्ज कर असलम और उसके 3 साथियों को गिरफ्तार कर लिया है। ಸರ್ ಅವಂಗ ನಾ 500 ರೂಪಾಯಿ ಕೊಟ್ಟಿದ್ದೆ ಸರ್ 500 ರೂಪಾಯಿ ಕೊಟ್ಟಿದ್ದೆ ಸರ್ ಅವಂಗ ಹಿಂದಿಗೆ ಆರಾಮಿದ್ದ ಟ್ಯಾಬ್ಲೆಟ್ ಕಡಿಮೆ ಬಿದ್ದಾವಂತ 2 ದಿವಸ ಆತ್ರಿ ಸರ್ ಅವ್ ಕೊಟ್ಟ ನಾ ನಾಳೆ ಫೋನ್ ಹಚ್ಚಿದ್ದೆ ಸರ್ ಅವಂಗ ರೊಕ್ಕ ಕೊಡ್ತೀನಪ್ಪ ಅಂತ ನಾ ಸಂಜೆ ಮುಂದೆ ಕೊಡ್ತೇನಂತ ಬಂದ ಹಿಂಗ ಫೋನ್ ಮಾಡಿ ಕರೆಸಿ ಹಿಂಗ್ ಮಾಡ್ಯಾರ್ರಿ ಸರ್ ನಂಗೆ ಎಷ್ಟು ಕಡೆ ಚಾಕು ಆಯ್ತು ಇಲ್ಲಿ ಮೊದಲ್ ಹಿಂದ ಹಾಕ್ಯಾರ ಸರ್ ಇಲ್ಲಿ ಸಲ ಮುಂದೆ ಇಲ್ಲಿ ಯಾರು ಅಸ್ಲಾಂ ಜಮೀರ್ ಅಲ್ತಾಫ್ ಇರ್ಫಾನ್ ಜಾಫರ್ ಅಂತ್ರಿ ಸರ್ ನಿಮ್ಗೆ ನೀವು ಯಾರು ಕೊಟ್ಟಿದ್ದಾರೆ ರೊಕ್ಕ ಜಮೀರಿಗೆ ಕೊಟ್ಟಿದ್ದಾರ್ರಿ ಸರ್ ನಾ ಅವ್ರು 3 ಮಂದಿ ಮುಚ್ಕೊಂಡ್ ಕುಂತಾರ್ರಿ ಸರ್ ನಾ ಕಾಣಬ್ಯಾಡ್ದಂತ ಮುಚ್ಕೊಂಡ್ ಕುಂತ ಓಡ್ ಬಂದಿ ಹಿಂದಿಲಿ ಹಾಕ್ಬಿಟ್ಟಾರ್ರಿ ಸರ್ ಚಾಕು ತಗೊಂಡು ಬೆನ್ನಿಗೆ ಬರೀ 500 ರೂಪಾಯಿಗೆ ಅಥವಾ ಬೇರೆ ಏನೋ ರೀಸನ್ ಅದ ಅಷ್ಟೇ ಸರ್ ಕೇಳಿದ್ದೆ ಸರ್ ನಾ ಅಕ್ಕಿ ಹೆಂಡತಿಗೆ ಟ್ಯಾಬ್ಲೆಟಿಗೆ ರೊಕ್ಕ ಇದ್ದಿಲ್ಲ ಅಣ್ಣ ಕೊಡ್ತೇನೆ ನಾ ಕೊಡ ಅಂತ ಇಸ್ಕೊಂಡ್ ಹೋಗಿದ್ ನೋಡ್ರಿ ಸರ್ ಹಿಂಗ್ ಫೋನ್ ಹಚ್ಚಿ ಹಿಂಗ್ ಕರೆಸಿ ಕೊಡ್ತೇನೆ ಅಂತ ಕರೆಸಿ ಹಿಂಗ್ ಮಾಡ್ಯಾರ್ರಿ ಸರ್ ನಮ್ಗೆ ಪರಿಚಯ ನಾವ ಪರಿಚಯ ಸರ್ ಮನೆಯಿಂದ ಸರ್ 500 ರೂಪಾಯಿ ಸರ್ ಏನಿಲ್ಲ ಸರ್ ಮೊಹಮ್ಮದ್ ಲಿ सर। ऐसी तमाम खबरों के लिए देखते रहे पल्स 24 न्यूज।